ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಾನು ನಿಮ್ಮ ಕಾವ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇ ಮೊದಲನೇ ಸತಿ ನಾನು ವಿಡಿಯೋ ನೋಡ್ತಿರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗುರುವಾರದ ವ್ಲಾಗ್ ಇದು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಮಗಳನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ಫಸ್ಟು ಪಾತ್ರೆಗಳನ್ನ ತೊಳ್ಕೊತೀನಿ. ಯಾಕೆ ಅಂತಂದರೆ ಇನ್ನೂ ಇಬ್ಬರು ಮಲ್ಕೊಂಡಿದ್ದಾರೆ. ಅವ್ರು ಎದ್ದೊಳದೊಳಗೆ ಈ ಕೆಲಸ ಮುಗಿಸ್ಬೇಕು, ಇಲ್ಲಾಂದರೆ ಇದೇ ಮಧ್ಯಾಹ್ನ ಆಗಿಬಿಡುತ್ತೆ. ನಿಧಾನಕ್ಕೆ ಸೌಂಡ್ ಇಲ್ದಂಗೆ ತೊಳ್ಕೊತಿದ್ದೆ. ತುಂಬ ಜನ ಅಂದ್ಕೊತಾರೆ ಬರೀ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ಮಡ್ಚೋದು, ಒರೆಸೋದು, ಗುಡಿಸೋದು ಇಂಥವನ್ನೇ ವೀಡಿಯೋ ಮಾಡಾಕ್ತಾರೆ ಅಂತ. ಬಟ್ ಆದರೆ ದೊಡ್ಡೋಳು ಸ್ಕೂಲಿಗೆ ಹೋಗಿದ್ದೆ. ನಾನು ಇನ್ನೂ ಇಬ್ಬರು ಎದ್ದೊಳದೊಳಗೆ ಈ ಕೆಲಸಗಳನ್ನ ನಾನು ಮಾಡ್ಕೋಬೇಕು. ಆವಾಗ ನಾನು ವೀಡಿಯೋ ಮಾಡ್ಕೊತೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎರಡನೇವಳು ಎದ್ಲು. ಅವಳು ಟಿ ವಿ ಹಾಕ್ಕೊಡು ಅಂತ ಹೇಳಿದ. ಹಂಗೆ ಟಿ ವಿ ಹಾಕ್ಕೊಟ್ಟು ಸರಿ ಬಟ್ಟೆ ಎಲ್ಲ ಮಡ್ಚೋದಿತ್ತು ಅಂತ ಅದನ್ನು ಮಾಡ್ಕೊತಿದ್ದೆ. ಇದು ಈ ಮಕ್ಕಳಿರೋ ಮನೇಲಿ ಎಷ್ಟು ಕೆಲಸ ಮಾಡಿದರೂ ಕೂಡ ರಿಪೀಟ್ ಮಾಡ್ತಿರೋ ಕೆಲಸಗಳನ್ನೇ ಮಾಡ್ತಿರಬೇಕು. ತುಂಬ ರಂಪ ಮಾಡ್ತಾರೆ, ತುಂಬ ಕೀಟ್ಲೆ ಮಾಡ್ತಾರೆ. ನಮಗೂ ಕ್ಲೀನ್ ಮಾಡಿ ಸಾಕಾಗಿಬಿಟ್ಟಿದೆ. ಇದು ಎಷ್ಟು ಜನಕ್ಕೆ ಅನುಭವ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಅದು ಅಲ್ಲದೆ ಕೆಲವರು ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಅಂದರೆ, ನಿನಗೇನಪ್ಪ, ನೀನು ಆರಾಮಾಗಿ ಮನೇಲಿದೆಯಾ ಮಕ್ಕಳು ನೋಡಿಕೊಂಡು, ನಾವು ನೋಡು ಕೆಲ್ಸಕ್ಕೆ ಹೋಗಬೇಕು, ಬರಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು, ಮಲ್ಕೋಬೇಕು, ಮತ್ತೆ ಎದ್ದೇಳಬೇಕು, ಮಾಡಬೇಕು, ಹೊರಟಿ ಹೋಗಬೇಕು ಅಂತಾರೆ. ಬಟ್ ನಿಮ್ಮದೇ ಎಷ್ಟೋ ಪರವಾಗಿಲ್ಲ. ಬಟ್ ನಮ್ಮದು ಇದೆಯಲ್ಲ 24/7 ಮನೆ ಕೆಲಸನೂ ಮಾಡ್ಕೋಬೇಕು, ಮಕ್ಕಳನ್ನೂ ನೋಡ್ಕೊಬೇಕು. ಅದರಲ್ಲಿ ಮಕ್ಕಳನ್ನ ನೋಡ್ಕೊಳೋದು ಕಣ್ಮೇಲೆ ಕಣ್ಣಿಟ್ಟು ನೋಡಿಕೊಂಡ್ರೂ ಸಾಕಾಗಲ್ಲ. ಎಷ್ಟು ಕಿತಾಪತಿ ಮಾಡ್ತಾರೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು. ಅದು ಅಲ್ಲದೆ ಇನ್ನು ನಾವು ಊಟ ತಿಂಡಿ ಮಾಡೋತ್ತಿಗೆ ಅವ್ರಿಗೆ ವಾಶ್ರೂಮ್ ಬರುತ್ತೆ ಅಂತಾರೆ. ಅದು ಎಷ್ಟು ಜನ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಮಗಳಿಗೆ ತಿಂಡಿ ಹಾಕ್ಕೊಡ್ಲಾ ಅಂತ ಹೇಳಿದೆ. ಬೇಡ ಅಂತ ಹೇಳಿದ್ದು. ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತ ಹೇಳಿದ್ದು. ಹಂಗಾಗಿ ಮನೆಯೂ ಒರೆಸ್ಕೋಬೇಡ ಅಂತೇಳಿ ಮನೆ ಒರೆಸ್ಕೊತಿದ್ದೆ. ನಮ್ಮ ಮನೇಲಿ ದಿನ ಒರೆಸಿದ್ರು ಕೂಡ ಸಾಕಾಗಲ್ಲ. ಹಾಲು ಚೆಲ್ಲೋದು, ಏನು ತಿನ್ನೋಕೆ ಕೊಟ್ಟರು ಕೆಳಗಡೆ ಮೇಲೆಲ್ಲ ಹಾಕಿಟ್ಟಿರ್ತಾರೆ. ಹಾಗಾಗಿ ನಾಳೆ ಶುಕ್ರವಾರ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತೇನು ಸ್ವಲ್ಪ ನೀಟಾಗಿ ಒರೆಸ್ಕೊಂಬಿಡೋಣ ಬೆಳಗ್ಗೆನೇ ಅಂತೇಳಿ ಒರೆಸ್ಕೊತಾ ಇದ್ದೆ. ನಾನು ನೆಲ ಒರೆಸ್ಕೊಳೋದಕ್ಕೆ ಉಪ್ಪು ಮತ್ತು ಅರಿಶಿನ ಯೂಸ್ ಮಾಡಿ ಒರೆಸ್ಕೊತೀನಿ. ಲಿಕ್ವಿಡ್ ಏನೂ ಯೂಸ್ ಮಾಡೋದಿಲ್ಲ. ಅದು ನಮ್ಮ ಮನೆ ಟೈಲ್ಸ್ ತುಂಬ ಜಾರೋದ್ರಿಂದ ಲಿಕ್ವಿಡೆಲ್ಲ ಹಾಕಿ ಒರೆಸೋದಿಲ್ಲ. ಈಗ ನನಗೆ ಒರೆಸ್ತಿದ್ದೀನಿ ಅಂದರೆ ನನ್ನ ಮಗಳು ಕೂಡ ಕೆಳಗಿಳಿದು ಓಡಾಡ್ತಾಳೆ, ಜಾರೋ ಚಾನ್ಸಸ್ ತುಂಬ ಇದೆ ಅಂತೇಳಿ ನಾನು ಯೂಸ್ ಮಾಡೋದಿಲ್ಲ. ಇದು ಯಾಕೆ ಉಪ್ಪು ಮತ್ತು ಅರಿಶಿನ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾನು ಮದುವೆ ಆಗಿದ್ದೀನಿ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೆಗೆಟಿವಿಟಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಮ್ಮ ಹೇಳಿದರು. ಹಂಗಾಗಿ ಅದನ್ನೇ ಯೂಸ್ ಮಾಡ್ತಿದ್ದೆ. ಮಗನೂ ಎದ್ದಿದ ತಕ್ಷಣವೇ ಅವನಿಗೆ ತಿಂಡಿ ತಿನ್ನಿಸ್ಬೇಕು. ಇನ್ನು 9ನೇ ತಿಂಗಳು ನಡೀತಿರೋದ್ರಿಂದ ಅವನಿಗೂ ಸಪ್ರೇಟಾಗಿ ನಾನು ತಿಂಡಿನೆಲ್ಲ ರೆಡಿ ಮಾಡಬೇಕಾಗುತ್ತೆ. ತಿಂಡಿನೆಲ್ಲ ತಿನ್ನಿಸಿ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟು ಮತ್ತು ಸ್ನಾನನೆಲ್ಲ ಮಾಡಿಸಿ ಅವ್ರನ್ನ ಮಲಗಿಸ್ತೀನಿ. ಒಂದು 2 ಅವರ್ ಮಲ್ಕೊತಾರೆ ಇಬ್ಬರು. ಮಕ್ಕಳು ಮಲಗಿದ್ದಾರೆ. ಈ ಟೈಮಲ್ಲೇ ಉಳಿದಿರೋ ಕೆಲಸಗಳನ್ನ ಮಾಡ್ಕೋಬೇಕು. ಅದು ಅಲ್ಲದೆ ಮಧ್ಯಾಹ್ನ ಊಟ ಕೂಡ ರೆಡಿ ಮಾಡ್ಕೋಬೇಕು. ಈಚೆಗಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಚಕ್ಕೆ, ಒಂದು 6-7 ಲವಂಗ, 8-9 ಪೀಸಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊತೀನಿ. ನಂತರ ನಾನಿಲ್ಲಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ 3. ಇದು ನಾನು ಒಂದು 5 ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅಳತೆ ತೊಗೊಳ್ಳಿ. ಈರುಳ್ಳಿ ಕೂಡ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಅದು ಕಲರ್ ಬಂದಿದೆ, ಈ ಥರ ಬರಬೇಕು. ನಾನೀಗ 2 ಕೈ ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊತೀನಿ. ನೀವು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಸೀದೋಗುತ್ತೆ. ನಂತರ ಸ್ಟವ್ ಆಫ್ ಮಾಡಿ ನಾನು ಇಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಮಿಕ್ಸ್ ಇದೆ. ನೀವು ನಿಮ್ಮ ಮನೇಲಿ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಮಾಡಿ. ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡ್ತೀನಿ. ನಂತರ ಇದಕ್ಕೆ ರುಬ್ಬಬೇಕಾದ್ರೆ ಕೊತ್ತಂಬರಿ ಸೊಪ್ಪು ನೋಡಿ ಹಂಗೆ ಇಡ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಚಿಕ್ಕ ಟೊಮೊಟೊ 2 ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು 2 ತೊಗೊಂಡಿದ್ದೀನಿ. ನೀವು ಬಾದಾಮಿ ಟೊಮೊಟೊ ಅಂದರೆ ಸ್ವಲ್ಪ ದೊಡ್ಡದು ನೋಡ್ಕೊಂಡು 2 ತೊಗೊಳ್ಳಿ. ಆದಮೇಲೆ ಇದನ್ನು ರುಬ್ಕೊಳ್ಳಿ. ನಾನು ಇನ್ನೊಂದು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ನಾನು ವಿಶಾಲ್ ಏನೂ ಕೊಡೋಲ್ಲ, ಬರೀ ಕುಕ್ಕರಲ್ಲಿ ಮಾಡ್ತಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ನೋಡಿ ಅವರೆಕಾಳು ಇಟ್ಕೊಂಡಿದ್ದೀನಿ.
ನಾನು ಅದನ್ನು ಈಗ ಎಣ್ಣೆಲೆ ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ನೀವು ಮುಳುಗಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಮೊಟ್ಟೆ ಯೂಸ್ ಮಾಡದೇ ಇರೋರು, ಇಲ್ಲ ಮೊಟ್ಟೆ ತಿಂದಿರೋರು ಯಾವ ತರಕಾರಿ ಬೇಕಾದರೂ ಹಾಕೋಬೋದು, ಚೆನ್ನಾಗಾಗುತ್ತೆ ಅದು ಕೂಡ. ನಾನು ಮೊಟ್ಟೆ ಹಾಕೋದ್ರಿಂದ ಬರೀ ಆಲೂಗೆಡ್ಡೆ, ಅವರೆಕಾಳು, ಹೆಚ್ಚಿದ ಅವರೆಕಾಳು ಹಾಕಿ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಾಗಲೇ ನಾನು ಮಸಾಲೆನೂ ಅಲ್ಲೇ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಫ್ರೈ ಅದು ಗೊತ್ತಾಗುತ್ತೆ ನಿಮಗೆ, ಅದು ನೀರು ಬಿಟ್ಕೊಂಡು ಅದರಲ್ಲಿಂದ ಹಾವಿ ಬರ್ತಿರುತ್ತೆ, ಹೊಗೆ ಬರ್ತಿರುತ್ತೆ. ನಾನೀಗ ರುಬ್ಬಿದ ಮಸಾಲೆನ ಹಾಕ್ಕೊತೀನಿ. ನಿಮಗೆ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿ. ಇಲ್ಲಿ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಈಗಲೇ ಚೆಕ್ ಮಾಡಿಕೊಂಡು 1-2 ಕುದಿ ಕುದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಈ ಸೌಟಲ್ಲಿ ಹಿಚ್ಕಿ ನೋಡ್ಬೋದು ನೀವು ಅವರೆಕಾಳು ಬೆಂದಿದೆಯಾ ಇಲ್ಲ ಅಂತ ಹೇಳಿ. ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಈ ಟೈಮಲ್ಲಿ ಉಪ್ಪು ಖಾರ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನನಗೆಲ್ಲ ಕರೆಕ್ಟ್ ಇತ್ತು, ಹಂಗಾಗಿ ನಾನು ಕುದಿಯೋದಕ್ಕೆ ಬಿಟ್ಟೆ. ನೋಡಿ ಈ ಥರ ಕುದಿತಿರ್ಬೇಕಾದ್ರೆ ಒಂದು ಸತಿ ಬೆಂದಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಬೋದು. ನೋಡಿ ಈ ಥರ ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಮುದ್ದೆ, ಚಪಾತಿ, ಪೂರಿ, ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಕೂಡ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಈಗ ನನಗೆ ಮುಕ್ಕಾಲು ಭಾಗಷ್ಟು ಅವರೆಕಾಳು ಬೆಂದಿದೆ. ಈ ಟೈಮಲ್ಲಿ ನಾನು ಮೊಟ್ಟೆ ಹೊಡೆದು ಹಾಕ್ಕೊತೀನಿ. ಮೊಟ್ಟೆನ ಡೈರೆಕ್ಟಾಗಿ ಹಂಗೆ ಸಾಂಬಾರೊಳಗೆ ಸೇರಿಸ್ಕೋಬೇಡಿ. ಒಂದು ಕಪ್ಪಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಕೆಟ್ಟೋಗಿದ್ದರೆ ಸಾಂಬಾರು ಫುಲ್ಲು ಕೆಟ್ಟೋಗ್ಬಿಡುತ್ತೆ ಡೈರೆಕ್ಟಾಗಿ ಹಾಕೋದ್ರಿಂದ. ಇಲ್ಲ ಮೊಟ್ಟೆದು ಸಿಪ್ಪೆ ಬಿದ್ದರೆ ಅದರಲ್ಲಿ ಹುಡ್ಕೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ. ಸಾಂಬಾರಿಗೆ ಸೇರಿಸೋದ್ರಿಂದ ಏನು ಕಷ್ಟ ಅನಿಸಲ್ಲ. ನೋಡಿ ಈ ಥರ ಕುದೀತಾ ಇದೆ. ಮೊಟ್ಟೆ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಮೊಟ್ಟೆ ಬೆಂದ್ಬಿಡುತ್ತೆ. ನೋಡಿ ಇದು ತುಂಬ ರುಚಿಯಾಗಿತ್ತು. ನನಗೆ ಎಡಿಟ್ ಮಾಡಬೇಕಾದ್ರೂ ಕೂಡ ನನಗೆ ಅಷ್ಟೊಂದು ಇನ್ನೊಂದ್ಸಲ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ. ಅವನಿಗೆ ಆಟ ಆಡಿಸ್ಕೊಂಡು ಪ್ಯಾಂಟೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೆ. ಅಡುಗೆ ಕೂಡ ರೆಡಿ ಆಯಿತು ನಂದು. ಅವನ ಜೊತೆನೇ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವನಿಗೂ ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟ್ ರೈಸ್ ಮಾಡಿದ್ದೆ. ಅದನ್ನೇ ತಿನ್ಸೋಣ ಅಂತ ಹೇಳಿ ಅವನಿಗೆ ಪ್ಯಾಂಟೆಲ್ಲ ಚೇಂಜ್ ಮಾಡಿಕೊಂಡು ಅವನಿಗೆ ಸ್ವಲ್ಪ ಹೊತ್ತು ಮುದ್ದಾಡ್ತಾ ಇದ್ದೆ. ನಂದು ದಿನ ಪೂರ್ತಿ ನನ್ನ ಮಕ್ಕಳ ಜೊತೆನೇ ಹೋಗುತ್ತೆ. ಅವ್ರನ್ನ ಮುದ್ದಾಡೋದು, ಅವ್ರನ್ನ ನೋಡ್ಕೊಳೋದು. ಇನ್ನೊಬ್ಳು ಕೂಡ ಎದ್ಬಿಟ್ಲು, ಅವಳಿಗೂ ಟಿವಿ. ನನ್ನ ತಮ್ಮ ಕೂಡ ಬಂದಿದ್ದ, ಅವನಿಗೆ ಊಟ ಹಾಕ್ಕೊಟ್ಟಿದ್ದೆ. ಈವ್ನಿಂಗ್ ಮಗನಿಗೆ ಊಟನೂ ಮಾಡಿಸ್ಬಿಟ್ಟಿದ್ದೆ. ಇನ್ನು ಇವಾಗ ಎದ್ಲಲ್ಲ ನನ್ನ ಮಗಳು, ನಾನು ಇನ್ನು ಊಟ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.